ಪ್ರೈಸ್ ದಿ ಲಾರ್ಡ್ ಸಿಸ್ಟರ್. ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳಾಗಿದ್ದರೆ ತಾವು ಯೇಸು ಕ್ರಿಸ್ತನ ಪರವಾಗಿ ಸ್ಥಾನಕ್ಕೆ ಬದ್ಧರಾಗಿದ್ದ ನಿಮ್ಮನ್ನು ಸ್ವಾಗತ ಮಾಡಲಾಗಿದ್ದರೆ ನಿಮ್ಮ ಸಮಯ ಆನಂದದಿಂದ ಒಂದು ದಿನ ವಾಗ್ದಾನಗೊಳ್ಳಬೇಕಾಗಿ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸಿಸ್ಟರ್. ಈ ಸಮಯ ಮಾಡಿಕೊಟ್ಟಂಥ ದೇವರಿಗೂ ಮತ್ತು KCS ಟೀಮ್ ಅಧ್ಯಕ್ಷರಾದ ಶಾನ್ಯ ಪಿಂಟೋ ಅವರಿಗೂ ಮತ್ತು ಈ ಸಮಯ ಮಾಡಿಕೊಟ್ಟಂಥ ಜ್ಯೋತಿ ಸಿಸ್ಟರ್ ಅವರಿಗೂ ಮತ್ತು ಕೂಡಿ ಬಂದಂಥ ಎಲ್ಲ ನನ್ನ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ನಾನು ಸಮರ್ಪಿಸಿಕೊಳ್ಳೋನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ಭಾಗಕ್ಕೋಸ್ಕರ ನಾವು ಪ್ರಾರ್ಥಿಸಿಕೊಳ್ಳೋಣ. ತಂದೆ ಆದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಒಳ್ಳೆಯ ಸಮಯವನ್ನು ನೀವು ತಾನೇ ನನಗಾಗಿ ಬರಮಾಡಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ತಂದೆ ಹೇಳುವಂಥ ಮಾತುಗಳು ಪರಿಶುದ್ಧಾತ್ಮನ ಆಲೋಚನೆಯಿಂದ ಹೇಳುವಂತೆ ಸಹಾಯ ಮಾಡಿದೆ ತಂದೆ. ನನ್ನ ಆಲೋಚನೆಯಿಂದ, ನನ್ನ ಜ್ಞಾನದಿಂದ ನಾನು ಒಂದು ಮಾತನ್ನು ಮಾತನಾಡದೆ ಕೇವಲ ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ನೀವು ತಾನೇ ನನ್ನ ನಡೆಸಿ ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದ್ದೇ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸು ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೆನ್. ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ದೇವರನ್ನು ಕುರಿತು ಪ್ರಪಂಚದಲ್ಲಿ ನೋಡುವಾಗ ಅನೇಕ ಪ್ರಶ್ನೆಗಳಿದೆ ಪ್ರಿಯರೇ. ಈ ದಿನ ಹೇಳುವಂಥ ಮಾತು ಮತ್ತು ನಾನು ನಿಮಗೆ ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ನಾನು KCS ಟೀಮಲ್ಲಿ ವಾಕ್ಯ ಅನೇಕ ಸಾರಿ ಹೇಳುವಾಗ ಅದು ಕೇವಲ ಕ್ರೈಸ್ತರಾದಂಥ ನಮಗೆ ಅಂತ ಕೂಡ ನೀವು ಅನ್ಕೋಬೇಡಿ. ಯಾಕಂದರೆ ಲೋಕದಲ್ಲಿ ಅನೇಕರು ನಶಿಸಿ ಹೋಗುತ್ತಿರುವಂಥ ಆತ್ಮಗಳಿಗೆ ಕೆಲವೊಂದು ಮಾತು ಅಂದರೆ ಅನ್ಯರಿಗೆ ಒಂದು ಸುವಾರ್ತೆಯ ಮೂಲಕವಾಗಿ ನಾನು ವಾಕ್ಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ತಪ್ಪಿ ಹೋದಂಥ ಕುರಿಗಳನ್ನು ನಾವು ರಕ್ಷಿಸಬೇಕಂದ್ರೆ ಏನು ಮಾಡಬೇಕು? ನಾವೆಲ್ಲರೂ ಒಗ್ಗಟ್ಟಾಗಿ ಅಂದರೆ ಅನ್ಯ ಜನರಿಗೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದಾಗಿರ್ಬೋದು ಅಥವಾ ಅವರ ಒಂದು ಅನುಮಾನಗಳನ್ನು ಪರಿಹರಿಸುವಂಥದ್ದಾಗಿರ್ಬೋದು. ಇಂಥ ವಿಷಯದಲ್ಲಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಓಕೆನಾ? ನೀವೆಲ್ಲರೂ ಅರ್ಥ ಮಾಡ್ಕೋತೀರಂತ ನಾನು ಇಷ್ಟಪಟ್ಟಿದ್ದೀನಿ. ದೇವರನ್ನು ಕುರಿತು, ಆತನು ಉಂಟು ಮಾಡಿದಂಥ ಮರವನ್ನು ಕುರಿತು ಅನೇಕರ ಮಧ್ಯದಲ್ಲಿ ಪ್ರಶ್ನೆಗಳಿದೆ ಪ್ರಿಯರೇ. ಆ ಪ್ರಶ್ನೆಗಳಿಗೆ ನಾವು ಇದನ್ನ ವಾಕ್ಯಗಳನ್ನು ನೋಡಿಕೊಳ್ಳೋಣ ಪ್ರಿಯರೇ. ಒಂದು ಮಾತು, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಏನು ಬರೆದಿದೆ ಅಂತ ಒಂದ್ಸಾರಿ ನೋಡಿಕೊಂಡು ಹೋಗೋಣ ಮುಂದೆ. ಯಾರಾದ್ರೂ ಓದಿ ಸಹಕರಿಸಿ. ಒಂದು ಪೇತ್ರನು ಬರೆದ ಮೊದಲನೇ ಅಮ್ಮ ಕೇಳಿಸ್ಕೊಳ್ಳಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯಿಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಸಾಕು. ತಿಳಿಯದೆ ಮಾತನಾಡುವಂತ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕಂತಿರ್ರಿ. ಓಕೆನಾ? ಈಗ ಪ್ರಿಯರೇ, ಸಂವಾದ ಚಾನಲಲ್ಲಿ ಪ್ರಶ್ನೆ ಹಾಕಿದ್ರು ಪ್ರಿಯರೇ. ಇಬ್ರು ವ್ಯಕ್ತಿಗಳು, ಒಬ್ಬನು ಬ್ಲೈಂಡ್ ಆಗಿದ್ದಾನೆ, ಆತನ ಹೆಸರು ಕುಮಾರ್ ಅಂತ. ಬ್ಲೈಂಡ್ ಆಗಿರೋಂಥ ಕುಮಾರ್ ಅವರು ಒಂದು ಪ್ರಶ್ನೆ ಹಾಕಿದರು. ಏನ್ ಪ್ರಿಯರೇ? ಆದಿಕಾಂಡ 2ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನಾವು ನೋಡಿದಾಗ ದೇವರು ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ದೇವರು, ಬೈಬಲಲ್ಲಿರುವಂಥ ನಿಮ್ಮ ದೇವರು ಸತ್ಯವಂತನಾಗಿದ್ದರೆ ಆತನು ಸುಳ್ಳು ಹೇಗೆ ಹೇಳೋದಕ್ಕೆ ಸಾಧ್ಯ? ನಿಮ್ಮ ಸತ್ಯವೇದ ಗ್ರಂಥದಲ್ಲೇ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಅಂದರೆ ಆದಿಕಾಂಡ ಪುಸ್ತಕದಲ್ಲಿ ಯೇಸು ಕ್ರಿಸ್ತನು ಸುಳ್ಳು ಅಂದರೆ ಆ ದೇವರು ಆತನು ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಆ ಚಾನಲಲ್ಲಿ ಕುತ್ಕೊಂಡು ದೇವರನ್ನು ಕುರಿತು ಅಪಾರ್ಥವಾಗಿ ಹೇಳುವಂಥ ವಿಷಯವನ್ನು ನಾನು ಗಮನಿಸಿದ್ದೇನೆ ಪ್ರೇರೆ. ಅದಕ್ಕೆ ಉತ್ತರವಾಗಿ ಪ್ರೇರೆ, ಇದರಿಂದ ನಾವು ಕೂಡ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಗಾಗುತ್ತೆ. ಅದೇ ರೀತಿ ತಿಳಿಯದೆ ಮಾತನಾಡುವಂಥ ಮೂಢ ಜನರ ಬಾಯನ್ನು ನಾವು ಒಳ್ಳೆ ನಡತೆಯಿಂದ ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರೆ. ಅರ್ಥ ಆಯ್ತಾ? ಓಕೆ ಪ್ರೇರೆ.
ಈಗ ನೋಡುವಾಗ ಪ್ರೇರೆ ದೇವರು ಹೇಳಿದ್ದಾರೆ ಏನಂತ, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ. ಮೊದಲನೇದಾಗಿ ತಿನ್ನಬೇಡಿ ಅಂತ ಹೇಳಿದ್ದಾರೆ, ತಿಂದ ದಿನ ಸತ್ತೋಗುವಿರಿ ಅಂತ ಹೇಳಿದ್ದಾರೆ. ಸತ್ತೋಗಿದ್ದೀರಿ ಅಂತ ಹೇಳಾದ ಮೇಲೆ ಯಾಕೆ ಸಾಯಲಿಲ್ಲ ಅಂತ ಅವರು ಹೇಳ್ತಾರೆ ಪ್ರೇರೆ. ಅಂದ್ರೆ ಪ್ರಶ್ನೆ ಆಗ್ತಾರೆ, ಬಾಲಾಜಿ ಅನ್ನುವಂಥ ಮನುಷ್ಯನು, ಕುಮಾರ್ ಅನ್ನುವಂಥ ಬ್ಲೈಂಡ್ ಆಗಿರುವಂಥವ್ರು, ಇವರಿಬ್ರು ಸೇರಿ ಸಂವಾದ ಚಾನಲಲ್ಲಿ ಕ್ರೈಸ್ತರನ್ನು ಕುರಿತು ದೇವರನ್ನು ಕುರಿತು ಅಲ್ಲಗಳೆದು ಪ್ರೇರೆ. ಇದಕ್ಕೆ ಉತ್ತರ ಏನಂದಾಗಿ ನೋಡುವಾಗ ಪ್ರೇರೆ, ಸತ್ತೇ ಹೋಗುವಿರಿ ಅಂದ್ರೆ ಪ್ರೇರೆ, ಇವಾಗ ಬಹಳ ನಾವು ಒಬ್ಬ ಮನುಷ್ಯನ ಮೇಲೆ ಬಹಳ ವಿಶ್ವಾಸವಿಟ್ಟಿರ್ತೇವೆ ಪ್ರೇರೆ. ನಮ್ಮ ಮನೆಯ ಕುಟುಂಬದಲ್ಲಿ ಹೆಂಡತಿ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಅಥವಾ ಬಂಧು ಬಾಂಧವರಾಗಿರ್ಬೋದು, ನಾವು ಬಹಳವಾಗಿ ಇಷ್ಟಪಟ್ಟು ಅವ್ರನ್ನ ಏನಂತೀವಿ ಅಂದರೆ, ನೀನು ನನಗೆ ನೀನು ನನ್ನ ಈ ಕೆಲಸದಲ್ಲಿ ಏನು ಮಾಡಬಾರ್ದು, ದ್ರೋಹ ಬಗೆಯಬಾರದು, ನನಗೆ ನೀನು ಮೋಸ ಮಾಡಬಾರದು, ನಿನ್ನನ್ನು ನಾನು ನಂಬಿದ್ದೇನೆ ಅಂತ ಅನೇಕ ಸಂಬಂಧಿಕರನ್ನು ಕುರಿತು, ಹೆಂಡತಿಯನ್ನು ಕುರಿತು, ಮಕ್ಕಳನ್ನು ಕುರಿತು ನಮ್ಮ ಹೃದಯದಲ್ಲಿ ಒಂದು ವಿಶ್ವಾಸ ಇರುತ್ತೆ ಪ್ರೇರೆ. ಆ ವಿಶ್ವಾಸಕ್ಕೆ ಘಾತ ಮಾಡುವಾಗ, ಅಂದ್ರೆ ವಿಶ್ವಾಸ ದ್ರೋಹ ಮಾಡುವಾಗ ನಾವು ಏನಂತ ಹೇಳ್ತೀವಿ ಆತನಿಗೆ? ನಮ್ಮ ಹೆಂಡತಿಗಾಗಿರ್ಬೋದು, ನಮ್ಮ ಮಕ್ಕಳಿಗಾಗಿರ್ಬೋದು, ಅಥವಾ ಹೆಂಡತಿ ಗಂಡನಿಗಾಗಿರ್ಬೋದು, ಏನಂತ ಹೇಳ್ತೀವಿ? ನಮ್ಮ ಪಾಲಿಗೆ ನೀ ಸತ್ತೆ ಅಂತ. ವೆರಿ ಗುಡ್. ನೀನು ನನ್ನ ದೃಷ್ಟಿಯಲ್ಲಿ ಸತ್ತವನಾಗಿರ್ತಿ ಅಂದ್ರೆ ಇವನ್ ದೃಷ್ಟಿಲಿ ಸತ್ತವನಾಗಿರ್ತಾನೆ. ಯಾರ ದೃಷ್ಟಿಲಿ? ಮನುಷ್ಯನ ದೃಷ್ಟಿಲಿ ಸತ್ತವನಾಗಿರ್ತಾನೆ. ಪ್ರಪಂಚದ ದೃಷ್ಟಿಲಿ ಸತ್ತವನಾಗಿರ್ತಾನ? ಇಲ್ಲ. ಅದೇ ರೀತಿ ದೇವರು ಹೇಳಿದಂತ ಭಾವನೆಗಳೇನು, ದೇವರು ಹೇಳುವಂತ ಉದ್ದೇಶವೇನು, ದೇವರು ನೊಂದುಕೊಂಡಂತ ಸ್ಥಿತಿಗತಿಗತಿ ಅರ್ಥ ಮಾಡ್ಕೋಬೇಕಾದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಸತ್ತೇ ಹೋಗುವಿರಿ ಅಂದ್ರೆ ದೇವರ ಮನಸ್ಸನ್ನು ನೋಯಿಸಿದಾಗ ನಿಮ್ಮ ಜೊತೆ ಹೋಗೋ. ನೋಡಿ ಪ್ರಿಯ, ಸಾಮಾನ್ಯವಾಗಿ ನಾವು ಮಕ್ಳುಗಳಿಗೆ ಹೇಳ್ತಾ ಇದ್ದೀನಿ, ನೀನು ಈ ಮಾತು ಕೇಳಲ್ವೇನೋ, ನಾನು ನಿನ್ನ ಜೊತೆ ಮಾತಾಡಲ್ಲ. ನೀನು ಈ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಲ್ವಾ, ಪಾಸ್ ಆಗಲಿಲ್ಲ ಅಂದ್ರೆ ನಿನ್ನ ಜೊತೆ ಮಾತನಾಡೋಣ ಅಂತ ತಂದೆ ಮಕ್ಕಳ ಸಂಬಂಧ ಈ ರೀತಿ ಇರುತ್ತೆ ಪ್ರೇರೆ. ಮತ್ತು ದೇವರು ಹೇಳಿದಂಥ ಉದ್ದೇಶವೇನು? ದೇವರ ದೃಷ್ಟಿಲಿ ಅಂದ್ರೆ ನನ್ನ ದೃಷ್ಟಿಯಲ್ಲಿ ನೀನು ಸತ್ತವನಾಗಿರ್ತಿ ಅಂತ ಹೇಳ್ತಾರೆ. ಈ ಮಾತು ಅನೇಕರು ತಿಳಿಯದೆ, ದೇವರ ಮನಸ್ಸು ಒಂದು ತಂದೆ ಮನಸ್ಸಾಗಿದೆ ಪ್ರೇರೆ ಅಲ್ವಾ? ದೇವರ ಮನಸ್ಸು ತಂದೆಗಿಂತ ಹೆಚ್ಚಾದಂತ ಆ ಮನಸ್ಸನ್ನು ಅರ್ಥ ಮಾಡುವುದಕ್ಕೆ ಅನೇಕರು ಪ್ರೇರೆ ಕಷ್ಟಪಡ್ತಾ ಇದ್ದಾರೆ. ಮತ್ತು ಬೈಬಲನ್ನು ಅಪಾರ್ಥವಾಗಿ ಹೇಳುವಂತ ಅನೇಕ ಬುದ್ಧಿಹೀನರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅದಕ್ಕೆ ದೇವರೇನು ಹೇಳ್ತಾರೆ ಅಂದ್ರೆ, ತಿಳಿಯದೆ ಮಾತನಾಡ್ತಾ ಇದ್ದಾರೆ ಅವರು. ತಿಳಿದಂಥವ್ರು ನೀವೇನ್ ಮಾಡಬೇಕು? ಅವರಿಗೆ ಉತ್ತರವನ್ನು ದಯಪಾಲಿಸಬೇಕು. ಅಂದ್ರೆ ಉತ್ತರವನ್ನು ದಯಪಾಲಿಸುವುದಕ್ಕೆ ನೀವು ಯಾವಾಗಲೂ ಸಿದ್ಧವಾಗಿರಬೇಕು. ನೀವು ಸಿದ್ಧವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ರೆಡಿಯಾಗಿರ್ಬೇಕು. ನೋಡಿ, ಈ ಪ್ರಶ್ನೆಗೆ ಉತ್ತರ ನೋಡ್ಕೊಂಡು ಅಲ್ಲಿ ಪ್ರೇರೆ ಅನೇಕರ ಪ್ರಶ್ನೆಯಲ್ಲಿ ಇದಿದೆ. ಓಕೆನಾ? ಮತ್ತೆ ಇನ್ನೊಂದು ಪ್ರಶ್ನೆ ಆಗ್ತಾರೆ ಪ್ರೇರೆ, ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನದಲ್ಲಿ ಇನ್ನೊಂದು ಪ್ರಶ್ನೆ ಹಾಕಿದ್ದಾರೆ, ನೋಡೋಣ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು. ನೀವು ಹೇಗೂ ಸಾಯುವುದಿಲ್ಲ, ಈ ಹಣ್ಣನ್ನು ತಿಂದಾಗಲೇ ಅವ್ರ ಕಣ್ಣುಗಳು ತೆರೆಯುವು ಅಂತ ಅವರು ಪ್ರಶ್ನೆ ಹಾಕಿದ್ರು. ಏನಂತಂದ್ರೆ, ದೇವರು ಸುಳ್ಳು ಹೇಳಿದ್ದಾನೆ, ಅವರು ತಿಂದಾಗಲೇ ಅವರು ಬೆತ್ತಲೆಯಾಗಿದ್ದಾರೆ ಅಂತ ಅವ್ರಿಗೆ ಕಂಡು ಬಂದಿದೆ. ದೇವರ ವಿಷಯದಲ್ಲಿ ಸುಳ್ಳು ಹೇಳಿದ್ದಾನೆ, ಬಟ್ಟೆ ಹಾಕೊಂಡಿರಲಿಲ್ಲ ಅವರು, ಅದಕ್ಕೇನೆ ಸುಳ್ಳು ಹೇಳಿದ್ದಾರೆ. ಯೆಹೋವ ದೇವರು, ನಿಮ್ಮ ದೇವರು ಸತ್ಯವಂತನಂತ ನೀವೆಲ್ಲ ಹೇಳ್ಕೊತಿರಲ್ಲ, ನೀವೆಲ್ಲ ಕೊಚ್ಕೋತಿರಲ್ಲ, ನಿಮ್ಮ ದೇವರು ನೋಡಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಏನ್ ಪ್ರೇರೆ, ನಾನು ಅಂತ ಮನುಷ್ಯರಿಗೆ ಒಂದು ಪ್ರಶ್ನೆ ಹಾಕ್ತೇನೆ. ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ತೆರೆಯುವು ಅಂದ್ರೇನು? ಕಣ್ಣುಗಳು ತೆರೆಯುವು ಅಂದ್ರೇನು? ದೇವರು ಹೇಳುವಂತ ಉದ್ದೇಶ, ನಿಮ್ಮ ಪಾಪದ ಕಣ್ಣುಗಳು ತೆರೆಯಲ್ಪಡುತ್ತೆ. ಅಂದ್ರೆ ನೀವು ಪರಿಶುದ್ಧವಾಗಿ, ಅಂದ್ರೆ ನೀವು ಅರೆಬೆತ್ತಲೆ ಇದ್ದಾಗ ನೀವು ಬೆತ್ತಲೆ ಆಗಿದ್ದೀರಂತ ನಿಮ್ಗೆ ಗೊತ್ತಿರಲಿಲ್ಲ. ಆದರೆ ನೀವು ಈಗ ಕಣ್ಣು ತೆರೆಯಿತು ಅಂದ್ರೆ ನೀವು ಇವಾಗ ದೇಹದ ಕೋರಿಕೆಗಳನ್ನು ನೀವು ತೀರಿಸಿಕೊಳ್ಳುವುದಕ್ಕೆ ಇಷ್ಟಪಡುವಂತ ಮನುಷ್ಯರುಳ್ಳವರಾಗಿ ನೀವು ಮಾರ್ಪಡ್ತಾ ಇದ್ದೀರಾ. ಈಗ ಪ್ರೇರೆ, ಮಗು ಇರುತ್ತೆ, ಓಕೆನಾ? ಮಗು ಹುಟ್ಟಿದಾಗ ಬೆತ್ತಲೆಯಾಗಿರುತ್ತೆ, ಓಕೆನಾ? ಆ ಮಗು ನಾವು ನೋಡಿದಾಗ ಸ್ವಲ್ಪ ದಿನ ಅದು ಬೆಳೆಯೋದಕ್ಕೆ ಶುರು ಮಾಡಿದಾಗ ಅದಕ್ಕೆ ಒಂದು ಇಷ್ಟಪಡುವಂತ, ಅಂದ್ರೆ ಆ ಒಂದು ದೇಹದ ಬಣ್ಣಕ್ಕೆ ಇಷ್ಟಪಡುವಂತ ಒಂದು ಬಟ್ಟೆಯನ್ನು ಹಾಕಿದಾಗ ನಾವೇನಂತ ಮಗುಗೆ ಹೇಳ್ತೀವಿ? ಈ ಬಟ್ಟೆಯಲ್ಲಿ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ ಅಂದ್ರೆ, ಬಟ್ಟೆ ಇಲ್ದಾಗ ಚೆನ್ನಾಗಿ ಕಾಣ್ತಾ ಇರಲ್ಲ ಮಗು. ಫಾಲ್ಟ್ ಇರೋದು ನಿನ್ನ ಕಣ್ಣಲ್ಲ ಅಥವಾ ಬಟ್ಟೆ ಅಲ್ಲ, ಫಾಲ್ಟ್ ಇರೋದು ನಿನ್ನ ಕಣ್ಣಲ್ಲಿ.
ಕಣ್ಣಲ್ಲಿ ನಮ್ಮ ಮಕ್ಕಳು ಬೆತ್ತಲೆ ಆಗಿದ್ರು ನಮ್ಗೆ ಇಷ್ಟಾನೇ, ಬಟ್ಟೆ ಹಾಕೊಂಡ್ರು ಇಷ್ಟಾನೇ. ದೇವ್ರು ಯಾವ ರೀತಿ ಇರೋದಕ್ಕೆ ಇಷ್ಟಪಟ್ರು? ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಪ್ರೇರೆ. ಇದನ್ನು ನಾವು ತೋರಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಊಟ ಹಂಚುವಂಥ ಕಾರ್ಯಕ್ರಮಕ್ಕೆ ಭಾನುವಾರ ಹೋಗ್ತಾ ಇರ್ತೀವಿ. ಹೋಗುವಾಗ ಪ್ರೇರೆ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಎಲ್ಚನಹಳ್ಳಿ ಅನ್ನುವಂಥ ಪ್ರಾಂತ್ಯದಲ್ಲಿ ಒಂದು ದಿವಸ ನಾನು ನೋಡಿದಂಥ ಸನ್ನಿವೇಶ, 2 ಸಾರಿ ನೋಡಿದ್ದೇನೆ ಆ ಸ್ತ್ರೀಯನ್ನು. ಆ ಅಮ್ಮ ಅಂದರೆ ಮೈಂಡ್ ಅವ್ರಿಗೆ ಸರಿ ಇಲ್ಲ, ಹುಚ್ಚು ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಬಟ್ಟೆನೇ ಹಾಕಿಕೊಳ್ಳದೆ ಕೂತಿದ್ದಾರೆ ಪ್ರೇರೆ. ಒಂದು ತಂಗಿ ಕೂತಿರುವಾಗ ನಮ್ಮ ಒಂದು ವಾಹನದಲ್ಲಿದ್ದಂಥ ಅಮ್ಮನವ್ರನ್ನು ಕರೆದು, ಅಮ್ಮ ಈ ಬಟ್ಟೆಯನ್ನು ಈ ಆಹಾರವನ್ನು ಅವ್ರಿಗೆ ಕೊಟ್ಟು ಬನ್ನಿ ಅಂತ ಹೇಳುವಾಗ, ಆ ಅಕ್ಕನವರು ಹೋದಾಗ ಅವ್ರಿಗೆ ಆ ಬಟ್ಟೆ ತಗೊಂಡು ಯಾವ ರೀತಿ ಹಾಕೋಬೇಕು ಅವ್ರಿಗೇನು ಗೊತ್ತಾಯ್ತಾ ಇಲ್ಲ. ಆಹಾರ ತಗೊಂಡು ತಿನ್ನೋದಕ್ಕೂ ಕೂಡ ಅವ್ರ ಪರಿಸ್ಥಿತಿ ಏನಂದ್ರೆ ಅವ್ರ ಮೈಂಡ್ ಒಂದು ರೀತಿಲಿ ಆಗ್ಬಿಟ್ಟಿದೆ ಪ್ರೇರೆ. ಅಂದ್ರೆ ಅವ್ರು ನೋಡಿ ಬಟ್ಟೆ ಕೊಡುವಂತ ಭಾವನೆ ಏನು ಅಂದ್ರೆ ಅದನ್ನು ನೋಡಿ ಕೆಟ್ಟ ಆಲೋಚನೆ ಬರಲ್ವಾ? ಪವಿತ್ರವಾಗಿ ಆಲೋಚನೆ ಮಾಡುವಂತ ಮನುಷ್ಯನ ದೃಷ್ಟಿಯಲ್ಲಿ ಅದು ಕೆಟ್ಟದಾಗಿ ಕಾಣಲ್ಲ ಪ್ರೇರೆ. ನನ್ನ ಮನೇಲಿರುವಂತ ಒಂದು ತಂಗಿ, ನನ್ನ ಮನೇಲಿರುವಂತ ಒಂದು ತಾಯಿಯ ಸಮಾನ ಅಂತ ಅಂದುಕೊಂಡು ನಾವು ಆ ಭಾವನೆ ನೋಡುವಂತ ಸ್ಥಿತಿಗಳಿರ್ತದೆ. ಈಗ ದೇವರು ನೋಡುವಂತ ಸ್ಥಿತಿ ಎಂತದ್ದು? ನನ್ನ ಮಕ್ಕಳು ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಾರ? ಈ ದಿನ ಪ್ರೇರೆ ಬಟ್ಟೆಯನ್ನು ಕುರಿತು ನೀವು ಆಲೋಚನೆ ಮಾಡಿ. ಪ್ರಪಂಚದಲ್ಲಿರುವಂತಹ ಸಕಲ ಮಾನವರು ಅರೆಬೆತ್ತಲೆಯಾಗಿ ಇದ್ದರೆ ಈ ಬಲಾತ್ಕಾರಗಳು, ರೇಪ್ಗಳು, ಮಾನಭಂಗಗಳು ನಡೀತದ? ಅಥವಾ ಈ ಅರೆಬೆತ್ತಲೆ ವಸ್ತ್ರಗಳನ್ನು ಹಾಕಿಕೊಂಡು ಪ್ರೇರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅರೆಬೆತ್ತಲೆ ವಸ್ತ್ರಗಳನ್ನು ಹಾಕಿಕೊಂಡಾಗ ಮನುಷ್ಯರಿಗೆ ನೋಡುವುದಕ್ಕೆ ಆಕರ್ಷಣೆ ಹೆಚ್ಚಾಗುತ್ತಾ? ಅಥವಾ ದೇವರು ಅಂದುಕೊಂಡ ಹಾಗೆ ಎಲ್ಲರೂ ಅರೆಬೆತ್ತಲೆಯಾಗಿ ಇರುತ್ತಿದ್ದರೆ ಈ ಕೆಟ್ಟ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯತೆ ಇರ್ತಾ ಇತ್ತ ಪ್ರೇರೆ? ಎಲ್ಲರೂ ಅರೆಬೆತ್ತಲೆಯಾಗಿ ಇರುತ್ತಿದ್ದರೆ ಆ ರೀತಿ ಬಲಾತ್ಕಾರಗಳು ನಡೀತಾ ಇರಲ್ಲ. ಇದು ಪವಿತ್ರವಾಗಿ ನೀವು ಆಲೋಚನೆ ಹೇಳುವಂತ ಮಾತನ್ನು ಪವಿತ್ರವಾಗಿ ಆಲೋಚನೆ ಮಾಡುವುದಾದರೆ, ದೇವರು ನೀವು ತಿಂದಾಗ ನಿನ್ನ ಕಣ್ಣುಗಳು ತೆರೆಯಲ್ಪಡುವುದಂದ್ರೆ ನಿನ್ನ ಪಾಪದ ಕಣ್ಣುಗಳು ತೆರೆಯಲ್ಪಡುತ್ತೆ. ಅದು ನೀನು ಬಟ್ಟೆ ಇಲ್ಲದವನಾಗಿದ್ದಾಗ ನಿನ್ನ ಭಾವನೆಗಳು ಒಳ್ಳೆ ರೀತಿಯಲ್ಲೇ ಇದ್ದವು. ಈ ದಿನ ಪ್ರೇರೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋ ಪ್ರೇರೆ ಅರೆಬೆತ್ತಲೆ ಪ್ರೇರೆ. ಇಲ್ ಕಟಿಂಗು ಏನ್ ಪ್ರೇರೆ? ಈ ರೀತಿ ದರಿದ್ರದ ವಸ್ತ್ರಗಳನ್ನು ಹಾಕಿಕೊಳ್ಳುವಾಗ ಮನುಷ್ಯನಿಗೆ ನೋಡೋದಕ್ಕೆ ಆಕರ್ಷಣೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ಮನುಷ್ಯನಿಗೆ ನೋಡೋದಕ್ಕೆ ಆಕರ್ಷಣೆ ಆಗುತ್ತೆ. ಅದೇ ಒಂದು ದೇವರು ಅಂದುಕೊಂಡ ರೀತಿಯಲ್ಲಿ ನಾವೆಲ್ಲರೂ ವಸ್ತ್ರವಿಲ್ಲದೆ ಇರುತ್ತಿದ್ದರೆ ಆ ಕೆಟ್ಟ ಭಾವನೆಗಳು ನೋಡೋದಕ್ಕೆ ಬರ್ತಾ ಇರಲಿಲ್ಲ. ನನ್ನ ತಂಗಿ ಹಾಗೆ ಇದ್ದಾಳಲ್ಲ, ನನ್ನ ತಾಯಿಯ ದೇಹವೇ ಅಲ್ವಾ ಈ ತರ ಇರೋದು, ನನ್ನ ತಾಯಿ ಅಂದುಕೊಳ್ಳುವಂತ ಭಾವನೆಗಳೇ ಬರ್ತಾ ಇತ್ತು ಹೊರತು ಕೆಟ್ಟ ದೃಷ್ಟಿಯಿಂದ ನೋಡುವಂತ ಭಾವನೆಗಳು ಬರ್ತಾ ಇರಲಿಲ್ಲ ಪ್ರೇರೆ. ನಿಜ. ಆದ್ರೆ ದೇವ್ರು ಹೇಳುವಂತ ಉದ್ದೇಶ ಏನು? ಈ ರೀತಿ ಎಲ್ಲಾರು ನನ್ನ ಮಕ್ಕಳು ಇರ್ಬೇಕಂತ ಆಲೋಚನೆ ಮಾಡುವಾಗ ಸೈತಾನನು ಬಂದು ಏನ್ ಮಾಡ್ತಾ ಹೇಳಿ, ಈ ರೀತಿ ಕುತಂತ್ರವನ್ನು ಮಾಡಿ ಅವರ ಮನಸ್ಥಿತಿಯನ್ನು ಕೆಡಿಸ್ತಾ ಪ್ರೇರೆ. ಈ ದಿನ ನೋಡಿ ಪ್ರೇರೆ, ಯಾವ ರೀತಿ ಫಿಲಂಗಳಲ್ಲಿ ಯಾವ ರೀತಿ ಪ್ರೇರೆ ಬಟ್ಟೆಗಳು ಅಂದ್ರೆ ಅದು ನೋಡೋದಕ್ಕೆ ಆಕರ್ಷಣೆಯಾಗಿ ಕಾಣ್ತಾ ಇದೆ ಮನುಷ್ಯನಿಗೆ. ಆಕರ್ಷಣೆ ಅಲ್ಲಲ್ಲಿ ಬಟ್ಟೆಗಳಲ್ಲಿ ವಿಚಿತ್ರವಾಗಿರುತ್ತೆ ಪ್ರೇರೆ. ಅದು ನೋಡೋದಕ್ಕೆ ಆಕರ್ಷಣೆ ಪಡ್ತಾ ಇದ್ದೇನೆ. ಒಂದು ವೇಳೆ ಎಲ್ಲಾರು ಬೆತ್ತಲೆಯಾಗಿರ್ತಾರೆ, ಎಲ್ಲರೂ ಏನಿದೆ ಈ ಚರ್ಮ ಸುಲಿದ್ರೆ ಏನಿದೆ ಪ್ರೇರೆ? ಈ ದೇಹದ ಚರ್ಮವನ್ನು ಸುಲಿದ್ರೆ ಹೇಗಿದೆ? ಒಂದು ಮಟನ್ ಸ್ಟಾಲ್ ಅಲ್ಲಿ ಹೋಗಿ ನೋಡಿ, ಕುಮಾರ್ ಅನ್ನುವಂತ ಮನುಷ್ಯನೇ, ಬಾಲಾಜಿ ಅನ್ನುವಂತ ಮನುಷ್ಯನೇ, ಅರ್ಥ ಮಾಡ್ಕೊಳ್ಳಿ ದೇವರು ಹೇಳುವಂತ ಉದ್ದೇಶ. ಚಿಕನ್ ಮಟನ್ ಸ್ಟಾಲಲ್ಲಿ ನೀವು ಹೋಗಿ ನೋಡುವಾಗ ಎಲ್ಲ ಕುರಿ ಮಾಂಸಗಳು, ಎಲ್ಲ ಕೋಳಿ ಮಾಂಸಗಳು, ಎಲ್ಲ ದನದ ಮಾಂಸಗಳ ದೇಹಗಳು ಒಂದೇ ರೀತಿ ಇರುತ್ತೆ ಅಲ್ವಾ? ಚರ್ಮದ ಮೇಲೆ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ. ನಿನ್ನದೊಂದು ಬಿಳಿ ಚರ್ಮ ಆಗಿರ್ಬೋದು, ನನ್ನ ಕಪ್ಪು ಚರ್ಮ ಆಗಿರ್ಬೋದು, ಇನ್ನೊಬ್ಬನದ್ದು ಕೆಂಪು ಚರ್ಮ ಆಗಿರ್ಬೋದು, ಇನ್ನೊಬ್ಬನಿಗೆ ಬಿಳಿ ಚರ್ಮ ಆಗಿರ್ಬೋದು. ಈ ರೀತಿಯಾದಂಥ ವ್ಯತ್ಯಾಸ ಇರುತ್ತೆ ಹೊರತು ದೇಹದಲ್ಲಿರುವಂಥ ಮಾಂಸದಲ್ಲಂತೂ ಯಾವ ವ್ಯತ್ಯಾಸ ಇಲ್ಲವೇ? ಬಟ್ಟೆ ನೋಡಿದ್ರೆ ಚೆನ್ನಾಗಿ ಕಾಣ್ತಾರೆ, ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತಾರೆ ಅನ್ನೋದು ನಿನ್ನ ಕಣ್ಣಿನ ಕೆಟ್ಟ ದೃಷ್ಟಿ. ಅದು ದೇವರಿಗೆ ಮಕ್ಕಳಾದಂತ ನಾವು ಯಾವ ರೀತಿ ಇದ್ದರೂ ದೇವರು ಇಷ್ಟಪಡ್ತಾರೆ. ನೀನು ಶೃಂಗಾರ ಆದ್ರೇನೆ ಅಂತ ಅಲ್ಲ, ದೇವರು ಕಣ್ಣು ತೆರೀತು ಅಂತ ಅಂದ್ರೆ ಪಾಪದ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಈ ದಿನ ಪ್ರಿಯರೇ, ಭಯಂಕರವಾದ ರೀತಿಯಲ್ಲಿ ಪ್ರಪಂಚ ಕೆಟ್ಟೋಗ್ತಾ ಇದೆ. ಅಂದ್ರೆ ವಸ್ತ್ರಧಾರೆಗಳು ಸರಿಯಾಗಿಲ್ಲ, ವಸ್ತ್ರನೇ ಬೇಕಾಗಿರಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ದೇವರು ಹೇಳುವಂತ ಭಾವನೆಗಳು ಬೇರೆ ರೀತಿ ಇರುತ್ತೆ, ಮನುಷ್ಯನು ಆಲೋಚನೆ ಮಾಡುವಂತ ಭಾವನೆಗಳೇ
ಬೇರೆ ರೀತಿ ಇರುತ್ತೆ ಬೇರೆ. ಆದುದರಿಂದ ಅಂಥ ಅಜ್ಞಾನಿಗಳಿಗೆ, ತಿಳಿಯದೆ ಮಾತನಾಡುವಂಥ ಮೂಢರಿಗೆ ನಾವು ಜ್ಞಾನದಿಂದ ಅವರಿಗೆ ಉತ್ತರ ಕೊಡಬೇಕಾಗತ್ತೆ ಪ್ರೇರೆ. ಹೌದಾ? ಮತ್ತು ಅವರು ಪ್ರೇರೆ ಪ್ರಶ್ನೆ ಹಾಕಿದಂಥ ಮಾತುಗಳು, ಹಣ್ಣು ತಿಂದಾಗಲೇ ಕಣ್ಣುಗಳು ತೆರೆಯಲ್ಪಟ್ಟಿತ್ತು ಅನ್ನೋಂಥ ಪ್ರಶ್ನೆ ನಾವು ಉತ್ತರ ನೋಡಿದ್ವಾ? ಅದೇ ರೀತಿ ಪ್ರೇರೆ, ದೇವರು ಒಳ್ಳೆದರ ಕೆಟ್ಟದರ ಮರವನ್ನು ಹುಟ್ಟಿಸುವ ಆಲೋಚನೆಯನ್ನು ಹುಟ್ಟಿಸುವಂಥ ಮರವನ್ನು ಯಾಕೆ ಇಟ್ಟರು ಪ್ರೇರೆ? ಯಾಕಂದ್ರೆ ಪ್ರೇರೆ, ನನ್ನ ಮಗನು ಏನಾಗಬೇಕು, ಪರೀಕ್ಷೆಯಲ್ಲಿ ಅವನು ಪಾಸ್ ಆಗುತ್ತಾನೋ ಇಲ್ಲವೋ ಅಂದ್ರೆ ದೇವರು ಪರೀಕ್ಷೆ ಮಾಡುತ್ತಾರೆ ಪ್ರೇರೆ. ನಿನಗೆ ದೇವರು ಹೇಳಿದಾರ ತಿನ್ನಬಾರದು ಅಂತ ಹೇಳಿದ್ದಾರೆ ಪ್ರೇರೆ. ಮತ್ತೆ ಮರ ಯಾಕೆ ಮಾಡಿದ್ರು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಪರೀಕ್ಷೆ ಇರುತ್ತೆ ಪ್ರೇರೆ. ಧರ್ಮೋಪದೇಶ ಕಾಂಡ 30:19 ನೋಡುವಾಗ, ಜೀವ ಮರಣ ಆಶೀರ್ವಾದ ಶಾಪಗಳನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ, ಆದ್ರೆ ನೀನು ಯಾವ ಚಾಯ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಿನ್ನ ಪರಮಾತ್ಮನು. ನಿನ್ನ ದೇವರು ಏನಂತ ಹೇಳ್ತಾರೆ, ನೀನು ಜೀವವನ್ನೇ ಆದುಕೋ. ನೀನು ಆದ್ಕೋಬೇಕಾಗಿರೋದೇನು? ಜೀವವನ್ನು. ಅಂದ್ರೆ ನಾನು ಎರಡು ಮಡಗಿದ್ದೀನಿ, ಜೀವನ ಮಡಗಿದ್ದೀನಿ, ಮರಣವನ್ನು ಮಡಗಿದ್ದೀನಿ. ನೀನು ಆದ್ಕೋಬೇಕಾಗಿರೋದು ಯಾವ್ದು ಗೊತ್ತಾ ಮಗನೇ? ಜೀವವನ್ನು ಆದುಕೋ. ಅದೇ ರೀತಿ ಪ್ರೇರೆ, ಪ್ರತಿ ಮನುಷ್ಯನಲ್ಲಿ, ಪ್ರತಿ ಮನೆ ಕುಟುಂಬದಲ್ಲಿ ಪ್ರೇರೆ, ತರಕಾರಿ ಕೊಯ್ಯೋದಕ್ಕೆ ಚಾಕು ಮಡಗಿರ್ತಾರೆ. ಓಕೆನಾ? ಚಾಕು ಮಡಗಿರ್ತಾರೆ. ಈಗ ನೀನು ಮನುಷ್ಯ, ಇವಾಗ ಪ್ರಶ್ನೆ ಹಾಕಿದಂಥ ಕುಮಾರ್ ಅನ್ನುವಂಥ ಸಹೋದರನೇ, ಬಾಲಾಜಿ ಅನ್ನುವಂಥ ಸಹೋದರನೇ, ನಿನ್ನ ಮನೆಯಲ್ಲಿ ನಿನ್ನ ಮಡಗಿರುವಂಥ ಚಾಕುವಲ್ಲಿ ನಿನ್ನ ಕತ್ತು ಕುಯ್ತಾಳ ಅಥವಾ ತರಕಾರಿ ಕುಯ್ತಾಳ? ಏನ್ ಕುಯ್ತಾಳೆ? ಆ ಅಮ್ಮ ತರಕಾರಿ ಅಂದ್ರೆ ಅಷ್ಟೊಂದು ಜ್ಞಾನ ಇದೆಯಾ? ಜ್ಞಾನ ಇದೆ. ಓಕೆನಾ? ಮನೆಯಲ್ಲಿ ಬೆಂಕಿ ಇರುತ್ತೆ, ಸಿಲಿಂಡರ್ ಇರುತ್ತೆ, ಅದ್ರ ಮೇಲೆ ನಿನ್ನ ಅನ್ನವನ್ನು ಬೇಯಿಸದೆ, ಸಾರನ್ನು ಬೇಯಿಸದೆ ನೀನೇ ಕುತ್ಕೊಂಡ್ರೆ ಅದ್ರಲ್ಲಿ ಸರಿ ಇರುತ್ತಾ? ಅಥವಾ ನಿನ್ನ ಬಟ್ಟೆಗಳು ಸುಟ್ಕೊಂಡ್ರೆ ಅದಕ್ಕೆ ಜ್ಞಾನ ಇರುತ್ತಾ? ಜ್ಞಾನ ಇರಲ್ಲ ತಾನೆ. ಅದೇ ರೀತಿ ದೇವರು ಯಾಕೆ ಮಡಗಿದಾನೆ ಒಳ್ಳೆದರ ಕೆಟ್ಟದರ? ಅದರ ನೀನು ಒಳ್ಳೆತೇನು ಶ್ರೇಷ್ಠತೆಯನ್ನು ಕಂಡುಕೊಳ್ಬೇಕು. ವರ್ಷಕ್ಕೊಂದ್ಸರಿ ಪರೀಕ್ಷೆ ಯಾಕೆ ಮಾಡುತ್ತೇನೆ? ವರ್ಷಕ್ಕೊಂದ್ಸರಿ ಸ್ಕೂಲ್ಗಳಲ್ಲಿ, ಕಾಲೇಜಲ್ಲಿ ಪರೀಕ್ಷೆ ಮಾಡ್ತಾರೆ. ಯಾಕೆ? ಈ ಮಗನು ಶ್ರೇಷ್ಠನ ಓದುವುದರಲ್ಲಿ, ಈತನು ಘನವಂತನ, ಇಷ್ಟು ಜನರಲ್ಲಿ ಇವನು ಶ್ರೇಷ್ಠನ ಅಂತ ಕಂಡುಹಿಡಿಯೋದಕ್ಕೋಸ್ಕರ ನಿನಗೆ ಪರೀಕ್ಷೆ ಮಡಗಿರ್ತದೆ. ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗದೆ, ಬರೆಯದೆ, ಪರೀಕ್ಷೆ ಯಾಕೆ ಮಾಡಿದ್ರಿ ಪಾಸ್ಟ್ರೆ, ಮೇಷ್ಟ್ರೆ ಪರೀಕ್ಷೆ ಯಾಕೆ ಮಾಡಿದ್ರಿ? ನೀವು ಪರೀಕ್ಷೆ ಮಡಗಿಲ್ಲ ಅಂದ್ರೆ ನಾನು ಪಾಸ್ ಆಗ್ತಾ ಇದೆ. ಇವಾಗ ಮಡಗಿದೀವಿ, ಪಾಸ್ ಆಗಿ ತೋರಿಸು. ದೇವರು ಮಡಗಿದಂಥ ಉದ್ದೇಶ ಬೇರೆ. ನನ್ನ ಮಗನು ಶ್ರೇಷ್ಠನಾಗಿ ಕಾಣಿಸಲ್ಪಡಬೇಕು, ಈ ಉನ್ನತವಾಗಿ ಕಾಣಿಸಲ್ಪಡ್ಬೇಕಂತ ದೇವರು ಪರೀಕ್ಷೆ ಮಾಡ್ತಾರೆ. ಅದೇ ರೀತಿ ಮನುಷ್ಯ, ಈ ರೀತಿ ಪ್ರಶ್ನೆ ಹಾಕುವಂತ ಮನುಷ್ಯನು ಅನೇಕರಿದ್ದಾರೆ ಪ್ರೇರೆ. ನಿನ್ನ ಮುಂದೆ ಹಾಲಿನ ಅಂಗಡಿ ಇರುತ್ತೆ, ನಿನ್ನ ಮನೆ ಮುಂದೆ ಹಾಲಿನ ಅಂಗಡಿ ಇರುತ್ತೆ, ಬಾರಿನ ಅಂಗಡಿ ಕೂಡ ಇರುತ್ತೆ. ನೀನು ಹೋಗಿ ಏನ್ ತಗೊಂಡು ಕುಡಿಬೇಕು? ನೀನು ಶ್ರೇಷ್ಠನಾಗ್ಬೇಕಂದ್ರೆ ಹಾಲು ತಗೊಂಡು ಟೀ ಕಾಯಿಸ್ಕೊಂಡು ಕುಡಿಬೇಕು ಅಲ್ವಾ? ಈಗ ನೀನು ಬಾರ್ ಅಂಗಡಿ ತೆಗೆದೈತೆ ಅಂತ ನೀನು ಹೋದ್ರೆ ನೀನು ಜ್ಞಾನವಂತನ ಇಲ್ಲ ಬುದ್ಧಿಹೀನನ? ಹಾಲು ಇದೆ, ಬಾರ್ ಅಂಗಡಿನೂ ಇದೆ, ನೀನು ಎಲ್ಲಿ ಹೋಗ್ಬೇಕು? ನೀನು ಶ್ರೇಷ್ಠನಾಗಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಬಾರ್ ಅಂಗಡಿಗಲ್ಲಪ್ಪ. ಕುಡಿದು ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಲ್ಲ, ಆರೋಗ್ಯವನ್ನು ತಂದುಕೊಳ್ಳುವುದಕ್ಕೆ ದೇವರು ಹಾಲು ಮಡಗಿದ್ದಾರೆ. ಅದನ್ನು ಕುಡ್ದು ನೀನು ಆಯುಷ್ಕಾಲವನ್ನು ಪಡೆದುಕೊಳ್ಳದೆ, ಕೆಟ್ಟದ್ದನ್ನು, ದುಷ್ಟತನದಲ್ಲಿ ಇರುವಂತಹ ಡ್ರಿಂಕ್ಸ್ ಅನ್ನು ಕುಡಿದು ಮದ ಹತ್ತಿಸಿಕೊಂಡು ನೀನು ಜ್ಞಾನಹೀನನಾಗಿ ಆ ನಶೆಯಲ್ಲಿ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಮಾಡುವಂಥದ್ದು, ಇನ್ನೊಬ್ಬರನ್ನು ಕೊಲೆ ಮಾಡುವಂಥದ್ದು, ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗುವಂಥದ್ದು, ಇದು ದೇವರ ಆಲೋಚನೆಯನ್ನು. ನೀನು ಹಾಲನ್ನು ಕುಡಿ, ಒಳ್ಳೆ ಆಹಾರವನ್ನು ತಿಂದು ತೃಪ್ತನಾಗು ಅನ್ನೋದಕ್ಕೆ ದೇವರು ಹಾಲು ಮಡಗಿದ್ದಾರೆ. ನೀನು ಮನುಷ್ಯರ ಆಲೋಚನೆ ಮಾಡಿರುವಂತ ಈ ಡ್ರಿಂಕ್ಸ್ ಅನ್ನು ಕುಡಿದು ಹಾಳಾಗುವಂತ ದೇವರು ಹೇಳಿದಾರ? ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಇರ್ತಾಳೆ, ಆ ಹೆಂಡತಿಯ ಜೊತೆ ನೀನು ದಾಂಪತ್ಯ ಜೀವಿತವನ್ನು ಜೀವಿಸದೆ ಪರಸ್ತ್ರೀಯ ಒಟ್ಟಿಗೆ ನೀನು ವ್ಯಭಿಚಾರ ಮಾಡಿ ಏಡ್ಸ್ ರೋಗ ಬಳಸ್ಕೊಂಡು ಸಾಯಿ ಅಂತ ದೇವರು ಹೇಳ್ತಾರ? ನಿನ್ನ ಹೆಂಡತಿ ಜೊತೆ ಸುಖವಾಗಿರು, ಜೀವವಿದೆ, ನಿನ್ನ ಹೆಂಡತಿಯಲ್ಲಿ ಜೀವವಿದೆ. ವೇಶ್ಯೆಯರಲ್ಲಿ ಮರಣವಿದೆ. ನೀನ್ ಯಾವ್ದು ಹಾತ್ಕೋತೀಯ? ಮನುಷ್ಯ, ನೀನ್ ಯಾವ್ದು ಹಾತ್ಕೋತೀಯಪ್ಪ? ಜೀವತನೇ ಹಾತ್ಕೋತೀಯ ಅಲ್ವಾ? ವೇಶ್ಯರ ಸಂಘ ಮಾಡಿ ರೋಗ ಬರ್ಸ್ಕೊಂಡು ಸಾಯ್ತೀಯ? ಏಂತಕ್ಕೆ ಮಡಗಿದ್ದಾರೆ? ಏನಿದೆ? ಜೀವ ಮರಣ ಎರಡೂ ಇದೆ. ನೀನು ಜ್ಞಾನವಂತನಾಗ್ಬೇಕಂದ್ರೆ ಏನ್ ಮಾಡಬೇಕು? ಒಳ್ಳೆಯದನ್ನೇ ಉಂಡಿ ತೃಪ್ತನಾಗಬೇಕು. ಮತ್ತೆ ದೇವ್ರ ಮೇಲೆ ನಿಂದೆ ಆಗ್ತಾರೆ ಬೇರೆ ಈ ಅಜ್ಞಾನಿಗಳು. ತಿಳಿಯದೆ ಮಾತನಾಡುವಂತ ಮೂಢ ಜನರು ಏನಾಗಿದ್ದಾರೆ ಅಂದ್ರೆ ದೇವರ ಮೇಲೆ ನಿಂದೆ ಹಾಕುವವರಾಗಿದ್ದಾರೆ. ಒಂದು ಸಾರಿ ದೇವರ ಮನಸ್ಸು ಯಾವತ್ತಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ಯಾ ನೀನು ಮನುಷ್ಯ? ಆ ತಂದೆಯಾದ ಪರಮಾತ್ಮನ ಮನಸ್ಸು ಎಂಥದ್ದು ಒಂದು ಸಾರಿ ಇಷ್ಟಪಟ್ಟಿದ್ಯಾ ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ? ಏನ್ ಬೇರೆ ಮಾಡೋದೆಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿ ದೇವರು ನನ್ನ ಹಣೆ ಬಾರದಲ್ಲಿ ಬರ್ದಿದ್ದಾನೆ ಅಂತಾರೆ ಬೇರೆ. ಕೆಲವ್ರು ನೋಡಿ ಬೇರೆ ಕುಡಿದು ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಏನಂತಾರೆ ಅಂದ್ರೆ, ದೇವರು ನನ್ನ ಹಣೆ ಬಾರದಲ್ಲಿ ಬರ್ದಿದ್ದಾನೆ. ಡಾಕ್ಟರ್, ಯಾಕಪ್ಪ ಇಷ್ಟೊಂದು ಕುಡಿತಾ ಇದೀಯಾ? ನಿನ್ನ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ,
ನಿನ್ನ ಕಿಡ್ನಿ ಎಲ್ಲ ಇವಾಗ ಬ್ಲಾಸ್ಟ್ ಆಗೋ ಮೂಮೆಂಟ್ ಇದೆ, ನೀನು ಸಾಯೋ ಪರಿಸ್ಥಿತಿಯಲ್ಲಿ ಇದೆಯಾ, ಯಾಕೋ ಹಿಂಗೆ ಮಾಡ್ತಾ ಇದೆಯಾ ಅಂದರೆ ಏನು ಮಾಡೋದು ಡಾಕ್ಟ್ರೇ, ನನ್ನ ಹಣೆ ಬರ್ದಲ್ಲಿ ದೇವರು ಈ ರೀತಿ ಕುಡ್ದು ಸಾಯಿ ಅಂತ ಬರ್ದಿದೆ. ಹೌದಾ? ಈ ರೀತಿ ಬರ್ದಿರ್ತಾರ ದೇವರು? ಕೆಲವ್ರು ನೋಡಿ ಪ್ರೇರೆ, ಕೆಲವರು ಕಳ್ತನ ಮಾಡಿ ದುಡ್ಕೊಂಡು ತಿನ್ನಲ್ಲ ಪ್ರೇರೆ, ಮೈ ಭಾರ ಕಳ್ತನ ಮಾಡಿ ಅಲ್ಲಿ ಇಲ್ಲಿ ದೋಚ್ಕೊಂಡು ಬದುಕ್ತಾ ಇರ್ತಾರೆ. ಒಂದು ದಿವಸ ಸಿಗಾಕೋತಾರೆ ಡಾಕ್ಟ್ರ್ ಇವ್ರ ಕೈಗೆ, ಪೊಲೀಸವ್ರ ಕೈಗೆ ಸಿಗಾಕೊಂಡಾಗ ಪೊಲೀಸವ್ರು ಕೇಳ್ತಾರೆ, ಏನು ಇಷ್ಟೊಂದು ಕಳ್ತನ ಮಾಡಿದ್ದೆ ನೀನು, ಯಾಕೋ ಈ ರೀತಿ ಬದುಕ್ತಾ ಇದೆಯಾ ಅಂದರೆ, ಏನು ಮಾಡಿದ್ದು ಇನ್ಸ್ಪೆಕ್ಟ್ರೆ, ನನ್ನ ಹಣೆ ಬರದಲ್ಲಿ ದೇವರು ಈ ರೀತಿ ಬರೆದಿದ್ದಾರೆ, ಅದಕ್ಕೋಸ್ಕರ ನಾನು ಕಳ್ತನ ಮಾಡ್ತಾ ಇದ್ದೀನಿ. ಕೆಲವರು ಪ್ರೇರೆ ಒಂದು ಹೆಂಡತಿ ಕಟ್ಕೊಂಡಿರ್ತಾರೆ, ಚೆನ್ನಾಗಿರ್ತದೆ ಸಂಸಾರ, ಹೆಂಡತಿಗಿಂತ ಸ್ವಲ್ಪ ಚೆನ್ನಾಗಿರೋರು ಕಾಣಿಸ್ತಾರೆ, ಅವಳನ್ನು ಮದುವೆ ಆಗ್ತಾರೆ. ಈ ಹೆಂಡತಿಗಿಂತ ಇನ್ನೊಬ್ಳು ಚೆನ್ನಾಗಿರೋರು ಕಾಣಿಸ್ತಾರೆ, ಇವಳಿಗೂ ಮದುವೆ ಆಯ್ತಾರೆ. 3 ಜನಕ್ಕೆ ಮದುವೆ ಆಗ್ತಾರೆ. ಇವನ್ ಜೀವನದಲ್ಲಿ ಪ್ರೇರೆ ಅವ್ರಿಗೆ ಸುಖ ಸಮಾಧಾನ ಕೊಡ್ತಾ ಇವನ್ ಜೀವನದಲ್ಲಿ ಸುಖ ಸಮಾಧಾನ ಇರಲ್ಲ. ಬಾರಲ್ಲಿ ಯಾವಾಗೂ ಕುಡಿತಾ ಇರ್ತಾನೆ. ಸ್ನೇಹಿತರು ಬಂದು ಕೇಳ್ತಾನೆ, ಏನಪ್ಪ ಯಾಕೋ ಸ್ನೇಹಿತ ಇಷ್ಟು ವರ್ಷದಿಂದ ನೀನು ಚೆನ್ನಾಗಿದ್ದಲ್ಲ, ಏನಾಯ್ತು ಅಂದರೆ, ಏನು ಮಾಡೋದು ಸ್ನೇಹಿತ, ಮದುವೆ ಮಾಡಿಕೊಂಡೆ, ಅದಾದಮೇಲೆ ಒಂದು ಹುಡುಗಿ ಅಲ್ಲಿ ಸಿಕ್ಕಿದ್ಲು, ತುಂಬ ಚೆನ್ನಾಗಿದ್ಲು, ನನ್ನ ಹೆಂಡತಿಗಿಂತ ಮದುವೆ ಮಾಡಿಕೊಂಡೆ, ಇನ್ನೊಬ್ಳು ಸಿಕ್ಕಿದ್ಲು, ಅವಳಿಗೂ ಮಾಡಿಕೊಂಡೆ, ಈಗ 3 ಹೆಂಡ್ತಿರಾಗಿದ್ದಾರೆ ಕಣು, ಯಾರ ಜೊತೆನೂ ಸುಖವಾಗಿರೋಕ್ಕಾಗ್ತಾ ಇಲ್ಲ, ಸಮಾಧಾನ ಏನೂ ಇಲ್ಲ, ದೇವ್ರನ್ನ ಹಣೆ ಬಾರದಲ್ಲಿ ಈ ರೀತಿ ಬರೆದ್ಬಿಟ್ಟಿದ್ದಾನೆ ಅಂತ ಅಂತಾರೆ ಪ್ರೇರೆ. ಅಲ್ಲ ಪ್ರೇರೆ, ಒಂದು ತಂದೆ ತಾಯಿಗಳು ಭೂಮಿ ಮೇಲೆ ಇರುವಂಥ ಮನುಷ್ಯನೇ 4 ಜನ ಮಕ್ಕಳು ಇರ್ತಾರೆ ಪ್ರೇರೆ. ಆ ಮಕ್ಕಳು ಯಾವ ರೀತಿ ಬದುಕಬೇಕಂತ ಒಬ್ಬ ತಂದೆ ತಾಯಿ ಇಷ್ಟಪಡ್ತಾನೆ? ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಪ್ರೊಫೆಸರ್ ಆಗಬೇಕು, ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು ಅಂತ ಒಂದು ತಂದೆ ತಾಯಿಯ ಕೋರಿಕೆ. ಸಾಮಾನ್ಯ ತಂದೆ ತಾಯಿಯ ಕೋರಿಕೆಗಳು ಏನಿರುತ್ತೆ, ಇದೇ ಇರ್ತದ. ಆ ತಂದೆ ದುಷ್ಟನಿದ್ರು, ಪಾಪಾತ್ಮನಿದ್ರು, ತನ್ನ ಮಗನು ಒಳ್ಳೆ ರೀತಿಯಲ್ಲಿ ಬದುಕಬೇಕಂತ ಇಷ್ಟಪಡ್ತಾನೆ. ಈ ತಂದೆ, ಭೂಲೋಕದಲ್ಲಿರುವಂಥ ಈ ತಂದೆ ಮತ್ತು ಆ ಪರಮ ತಂದೆ, ಆ ಪವಿತ್ರಾತ್ಮನಿಂದ ಪ್ರತಿಯೊಂದು ಮಾತುಗಳನ್ನು ಬರೆಸಿರುವಂಥ ಆ ದೇವರು, ಪರಿಶುದ್ಧನಾಗಿರುವಂಥ ಆ ತಂದೆಯಾದ ಪರಮಾತ್ಮನು, ನೀನು ನೀಚನಾಗಿ, ದುಷ್ಟನಾಗಿ, ವ್ಯಭಿಚಾರಿಯಾಗಿ, ಕಳ್ಳನಾಗಿ 3 ಹೆಂಡತಿಯನ್ನು ಕಟ್ಕೊಂಡು ನೀನು ಹಾಳಾಗುವಂಥ ದೇವ್ರು ನಿನ್ನ ಹಣೆ ಬಾರದಲ್ಲಿ ಬರೆದಿರ್ತಾರ? ಆ ರೀತಿ ಬರೀತಾನ ದೇವ್ರು? ಆ ರೀತಿ ಬರೀತಾನ ದೇವ್ರು? ಯಾರು ಅಂತ ಒಂದು ಸಾರಿ ಅರ್ಥ ಮಾಡ್ಕೊಂಡಿದ್ರ? ಒಂದು ದಿವಸ ಯಾವತ್ತಾದ್ರೂ ಬೈಬಲ್ ಓದೋದಕ್ಕೆ ಇಷ್ಟಪಟ್ಟಿದ್ರ? ಮತಗ್ರಂಥ ಅಂತ ಮುದ್ರೆ ಹಾಕಿ ಮಡಗ್ಬಿಟ್ಟಿದ್ದಾರೆ ಈ ಗ್ರಂಥನ. ಯಾವತ್ತಾದ್ರೂ ದೇವರು ಏನಿದೆ, ದೇವರ ಮನಸ್ಸಲ್ಲಿ ಏನಿದೆ ಅಂತ ಒಂದು ಸಾರಿ ಆದ್ರೂ ಬೈಬಲನ್ನು ಓದೋದಕ್ಕೆ ಯಾರಾದ್ರೂ ಇಷ್ಟಪಡ್ತಾರ ಪ್ರೇರೆ? ಮತಗ್ರಂಥ ಅಂತ ಹಾಕ್ಬಿಟ್ಟಿದ್ದಾರೆ. ನೋಡುವಾಗ ಏರಿಯಾದಲ್ಲಿ ಎಂಥ ಫೋಟೋಗಳು, ದರಿದ್ರದ ಫೋಟೋಗಳು ಇರ್ತದೆ. ಸಿನಿಮಾದು ಅರೆಬೆತ್ತಲೆ ವಸ್ತ್ರವನ್ನು ಧರಿಸಿಕೊಂಡಿರುವಂಥ ಫೋಟೋಗಳು ಹಾಕಿರ್ತಾರೆ. ಅದನ್ನ ಯಾವನು ಇಲ್ಲ ಅಂಟಿಸಿರೋದು, ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ ಅಂತ ಯಾವನು ಹೇಳಲ್ಲ. ಕರಪತ್ರಿಕೆ, ದೇವರ ಪ್ರೇಮ ಪತ್ರ ಕೊಡುವಾಗ ಇದು ಮತಕ್ಕೆ ಸಂಬಂಧಪಟ್ಟಿದೆ ಅಂತಾರೆ. ಎಂಥ ದರಿದ್ರದ ಆಲೋಚನೆ ಇವ್ರದು. ದೇವರ ಮನಸ್ಸು ಎಂಥದ್ದು? ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಿಕೊಳ್ಳೋಣ. ದೇವರು ಎಂಥವ್ರು ಅಂತ ಗೊತ್ತಾಗುತ್ತೆ ಅಲ್ಲಿ. ಯಾಕೋಬನು ಬರೆದ ಪತ್ರಿಕೆ ಯಾರಾದ್ರೂ ಒಂದ್ಸರಿ ಓದಿ ಪ್ರೇಮ 1:13. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಸಾಕು. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. ಮನುಷ್ಯನೇ ಅರ್ಥ ಮಾಡ್ಕೋ. ಕುಮಾರ್ ಸಹೋದರನೇ, ಬಾಲಾಜಿ ಸ್ನೇಹಿತನೇ, ಅರ್ಥ ಮಾಡ್ಕೋ. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲಪ್ಪ. ಆತನು ನನ್ನ ಹಣೆ ಬಾರದಲ್ಲಿ ಈ ರೀತಿ ಬರ್ದಿದ್ದಾನಂತ ಯಾವ ಮನುಷ್ಯನು ಕೂಡ ಹೇಳಬಾರದು. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಪ್ರೇರೆ. ಆತನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು, ನಾವು ನೀತಿವಂತರಾಗಿರಬೇಕು. ನಾವು ವ್ಯಭಿಚಾರ ಮಾಡಬಾರ್ದಂತ ಬೈಬಲಲ್ಲಿ ಬರೆಸಿದ್ದಾನೆ. ನಾವು ಕಳ್ಳತನ ಮಾಡಬಾರ್ದಂತ ಬೈಬಲಲ್ಲಿ ಬರೆಸಿದ್ದಾನೆ. ನಾವು ಕೆಟ್ಟದನ್ನು ಮಾಡಬಾರ್ದಂತ ದೇವರು ಬೈಬಲ್ ಗ್ರಂಥದಲ್ಲಿ ಬರೆಸಿದ್ದಾನೆ. ಕೆಟ್ಟದನ್ನು, ತಪ್ಪನ್ನು ಕಂಡುಹಿಡಿಯುವುದಕ್ಕೆ ಬೈಬಲ್ ಓದ್ತೀವಿ ಹೊರತು ಯಾರಾದ್ರೂ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ ಪ್ರೇರೆ? ಮನುಷ್ಯನು ಯಾರಾದ್ರೂ ಇಷ್ಟಪಡ್ತಾರ? ದೇವರು ಪರಲೋಕದಿಂದ ನೋಡುವಾಗ ಯಾವನಾದ್ರೂ ನನ್ನ ಕಡೆ ನೋಡ್ತಾರೋ ಅಂತ ದೇವರು ಕಾಯ್ತಾ ಇದ್ದಾನೆ ಪ್ರೇರೆ. ಆದ್ರೆ ಆ ದೇವರನ್ನು ನೋಡದೆ ಈ ಕುಲವನ್ನು ನೋಡಿಕೊಂಡು, ಈ ಮತವನ್ನು ನೋಡಿಕೊಂಡು, ಜಾತಿಯನ್ನು, ವರ್ಗವನ್ನು, ಧರ್ಮವನ್ನು ನೋಡಿಕೊಂಡು ನಾವು ಬದುಕ್ತಾ ಇದ್ದೀವಿ. ದೇವರನ್ನು ನೋಡೋದಕ್ಕೆ ಯಾವತ್ತಾದ್ರೂ ನಾವು ಇಷ್ಟಪಟ್ಟಿದ್ದೀವ? ಆ ದೇವರು ಯಾವ ರೀತಿ ಇದ್ದಾನೋ ಆತರ ಮನಸ್ಸು ಎಂಥದ್ದು ಅಂತ ಯಾವನಾದ್ರೂ ಇಷ್ಟಪಡ್ತಾನ ಪ್ರೇರೆ ಆ ದೇವರನ್ನು ನೋಡೋದಕ್ಕೆ?
ಪ್ರಪಂಚ ಪ್ರೇರೆ ದೇವರನ್ನು ಕುರಿತು, ದೇವರ ಮನಸ್ಸನ್ನು ಕುರಿತು ಯಾರಿಗಾದ್ರೂ ಅರ್ಥ ಆಗಿದೆಯಾ? ಯೇಸು ಕ್ರಿಸ್ತನನ್ನು ಕುರಿತು ಯಾರಿಗಾದ್ರೂ ಅರ್ಥ ಆಗಿದೆಯಾ? ಆತನ ಶಿಲುಬೆಯ ಮರಣವನ್ನು ಕುರಿತು ಯಾರಿಗಾದ್ರೂ ಅರ್ಥ ಆಗಿದೆಯಾ ಪ್ರೇರೆ? ತನ್ನನ್ನು ತಾನು ರಕ್ಷಿಸಿಕೊಳ್ಳದವನು ನಿಮ್ಗೆ ಹೇಗೆ ರಕ್ಷಿಸ್ತಾರೆ ಕ್ರೈಸ್ತರೇ ಅಂತ ದೇವ ಜನರ ಮೇಲೆ ನಿಂದೆಗಳನ್ನು ಹಾಕೋರಿದ್ದಾರೆ ಪ್ರೇರೆ. ಆತನು ಸತ್ತಂತ ಉದ್ದೇಶವೇನು? ಯಜ್ಞಕ್ಕೆ ಬೇಕಾಗಿರುವಂತ ಕುರಿ ಯಜ್ಞ ಏಂತಕ್ ಬೇಕು? ನಿನ್ನ ಪಾಪ ಪರಿಹಾರಕ್ಕೋಸ್ಕರ, ನನ್ನ ಪಾಪ ಪರಿಹಾರಕ್ಕೋಸ್ಕರ. ತಲೆ ಮೇಲೆ ಕಿರೀಟ ಯಾಕೆ ಹಾಕೊಂಡ ಆತನು? ನಮ್ಮ ತಲೆಯಲ್ಲಿ ದರಿದ್ರದ ಆಲೋಚನೆಗಳು 108 ಓಡಾಡ್ತಾ ಇರ್ತವೆ. ಈ ಆಲೋಚನೆಗಳು ಪವಿತ್ರವಾಗಿರ್ಬೇಕು ಅಂತ ಆತನ ತಲೆಗೆ ಮುಳ್ಳು ಕಿರೀಟ. ಆತನ ವಸ್ತ್ರವನ್ನು ಯಾಕೆ ಹರಿದ್ರು? ನಮಗೆ ರಕ್ಷಣೆಯ ವಸ್ತ್ರವನ್ನು ಒದಿಸುವುದಕ್ಕೆ ಆತನಿಗೆ ರಕ್ಷಣೆಯ. ಆತನ ಬಟ್ಟೆಯನ್ನು ಕಿತ್ತಾಕಿದ್ರು ಪ್ರೇರೆ. ಕಲ್ವಾರಿ ಶಿಲುಬೆ ಮೇಲೆ ಯಾಕೆ ಜಡಿಯಲ್ಪಡಬೇಕಾಗಿತ್ತು? ಈ ಭೂಮಿಗೆ ಪರಿಶುದ್ಧವಾದಂತ ರಕ್ತದ ಧಾರೆ ಬೇಕಾಗಿತ್ತು. ಆ ಧಾರೆಯಿಂದಲೇ ನಮ್ಮ ಪಾಪವು ವಿಮೋಚನೆ ಆಗಬೇಕಾಗಿತ್ತಪ್ಪ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದು ಈ ಲೋಕದಲ್ಲಿ ಯಜ್ಞವನ್ನು ಅರ್ಪಿಸಿ ನಮ್ಮೆಲ್ಲರಿಗೂ ಪಾಪ ವಿಮೋಚನೆ ಕೊಟ್ಟನಪ್ಪ. ಆತನಲ್ಲಿ ಯಾವ ಅಶುದ್ಧತೆಯೂ ಇರಲಿಲ್ಲ. ಆ ದಿನ ಪ್ರಪಂಚಕ್ಕೆ ಒಂದೇ ಒಂದು ಸವಾಲಾಗ್ದ, ನಿಮ್ಮಲ್ಲಿ ತಪ್ಪನ್ನು ಕಂಡುಹಿಡಿಯುವವರು ನನ್ನಲ್ಲಿ ಯಾರಾದ್ರೂ ಇದ್ದಾರಾ? ನನ್ನಲ್ಲಿ ಪಾಪವನ್ನು ತೋರಿಸುವವರು ನಿಮ್ಮಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಪ್ರಪಂಚಕ್ಕೆ ಸವಾಲಾಕಿದಂತ ಏಕೈಕ ದೈವ ಕುಮಾರನು ಪ್ರೇರೆ ಆತನು ಪ್ರಪಂಚ ಮೋಕ್ಷ ಪ್ರದಾತನು. ಪ್ರಪಂಚಕ್ಕೆ ಮೋಕ್ಷವನ್ನು ಪ್ರದಾಸಿರುವುದಕ್ಕೆ ಬಂದವನು. ಕತ್ತಿ ಹಿಡ್ಕೊಂಡ್ರೆ, ಮಚ್ಚಿ ಹಿಡ್ಕೊಂಡ್ರೆ, ಲಾಂಗ್ ಹಿಡ್ಕೊಂಡ್ರೆ ದೇವರು ಅಂತ ನೀನ್ ಅಂದುಕೊಂಡಿದ್ಯಾ? ಯಾರಾದರೂ ತನ್ನ ಮಕ್ಕಳು ತಪ್ಪು ಮಾಡುವಾಗ ಮಚ್ಚನ್ನು ಕತ್ತಿಯನ್ನು ಹಿಡ್ಕೊಂಡ್ರೆ ಆ ಮಕ್ಕಳು ಹತ್ರ ಬರ್ತಾರಾ? ಬರಲ್ಲ ಪ್ರೇರೆ. ಏರಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಜಗಳ ನಡೀತಾ ಇದ್ರೆ ಯಾವನೊಬ್ಬ ಕುಡ್ಕೊಂಡು ಗತ್ತಿನೋ ಮಚ್ಚ ಹಿಡ್ಕೊಂಡಿದ್ರೆ ನಾವು ಅಲ್ಲಿ ಹೋಗ್ತೀವಾ? ಆ ಕಡೆಗಲ್ಲಿಂದ ಹೋಗ್ತೀವಿ, ಅಯ್ಯೋ ಕುಡ್ದಿರೋಕಂತ ನಮ್ಮೇಲೆ ಹೊಡಬಿಡ್ತಾನೇನು ಅಂತ. ಮತ್ತೆ ದೇವರು ಯಾವ ರೀತಿ ಇರ್ತಾರೆ? ಇನ್ನೊಬ್ಬನ ಕತ್ತನ್ನು ಹಿಡ್ಕೊಂಡು ಮಚ್ಚನ್ನು ಹಿಡ್ಕೊಂಡು ಕರೀತಾರೆ. ಇಲ್ಲ, ದೇವರು ಪ್ರೀತಿ ಸ್ವರೂಪನು. ಈಗ ಕೈ ಚಾಚಿದಲ್ಲೇ ಶಿಲುಬೆ ಮೇಲೆ, ಎಲ್ಲಾ ಮಾನವರೇ ನನ್ನ ಬಳಿಗೆ ಬನ್ನಿರಿ, ನಾನು ಕೊಡುವಂತ ಆಹಾರವನ್ನು ಉಣ್ಣಿರಿ, ಕ್ರಾಯವಿಲ್ಲದೆ ತೆಗೆದುಕೊಳ್ಳಿರಿ, ಹಣವಿಲ್ಲದವನು ಸಹ ಬರಲಿ. ಪಾಪ ವಿಮೋಚನೆಗೋಸ್ಕರ ನೀನು ಕುರಿ ಕೊಡಬೇಕಾಗಿಲ್ಲ, ಕೋಳಿ ಕೊಡಬೇಕಾಗಿಲ್ಲ, ದನ ಕೊಡಬೇಕಾಗಿಲ್ಲ. ಬರಿದಾಗಿ ಬನ್ನಿರಿ, ಆಹಾರವನ್ನು ಉಂಡಿ ತೃಪ್ತಿ ಪಡಿರಿ. ಯಾಕೆ ಆಹಾರವಿಲ್ಲದಕ್ಕೆ ನೀವು ಆಯಾಸ ವೇಸ್ಟ್ ಮಾಡ್ತೀರಾ? ಕಾಸು ಯಾಕೆ ವೇಸ್ಟ್ ಮಾಡ್ಕೋತಾ ಇದ್ದೀರಾ? ದೇವರ ರಕ್ಷಣೆ ಮಾರ್ಗಕ್ಕೆ ನಿಮ್ಮದೇನೂ ಬೇಕಾಗಿಲ್ಲ. ನಿಮ್ಮ ಕುರಿ ನೀವೇ ಮಾಡ್ಕೊಳ್ಳಿ, ನಿಮ್ಮ ಕುಂಬಳಕಾಯಿ ನೀವೇ ಮಾಡಿಕೊಳ್ಳಿ. ನೀವು ಮಾತ್ರ ನನಗೆ ಹತ್ರ ಬನ್ನಿ, ನಿಮ್ಮ ಹೃದಯ ಮಾತ್ರ ನನಗೆ ಕೊಡಿ. ಏನ್ ಬೇರೆ ವಿಚಾರ ಮಾಡಿ, ಕಳ್ಳತನ ಮಾಡಿ, ಮತ್ತೊಂದನ್ನು ಮಾಡಿ ದೇವರ ಹತ್ರ ಹೋಗಿ ನೀನು ಉಂಡಿಗೆ ಕಾಸು ಹಾಕರೆ ಆ ದೇವರು ನೀನು ಒಲ್ದು ಬರ್ತಾನ? ನಿನ್ನ ತಂದೆ ನಿನ್ನ ತಾಯಿ ಏನಂತ ಹೇಳ್ತಾರೆ? ಮಗನೇ 4 ರೂಪಾಯಿ ದುಡಿಯೋ, ನಿಯತ್ತಿಂದ ದುಡಿ, ಯಾರ ಹತ್ರ ಒಂದು ಮಾತು ಅನಿಸ್ಕೋಬೇಡ. ಯಾರು ನನಗೆ ನಿನ್ನ ಮಗನು ಇಂಥವನು ಈ ರೀತಿ ಸಂಪಾದನೆ ಮಾಡ್ದಂತ ಹೇಳ್ಬಾರ್ದು, ನೀತಿವಂತನಾಗೂ ಬದುಕು ಮಗನೇ ಅಂತ ಈ ತಂದೆ ತಾಯಿಗಳು ಹೇಳುವಾಗ, ಈ ತಂದೆ ತಾಯಿಗಳು ಆ ರೀತಿ ಹೇಳುವಾಗ ಮಗನಿಗೆ ದೇವರು ನೀನೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡಿ, ವ್ಯಭಿಚಾರವನ್ನು ಮಾಡಿ, ಬಡವರ ಹೊಟ್ಟೆ ಮೇಲೆ ಹೊಡೆದು ನನಗೆ ಹುಂಡಿ ಇಷ್ಟೊಂದು ಕಾಸು ಹಾಕು ಅಂತ ಹೇಳ್ತಾರ ದೇವರು? ಆ ರೀತಿ ಹೇಳೋನು ದೇವರ? ಅರ್ಥ ಮಾಡ್ಕೊಳ್ಳಿ. ನೀನು ಮಾಡೋದನ್ನೆಲ್ಲ ಮಾಡಿ ನೀನು ಇಷ್ಟ ಬಂದಾಗೆ ಬದುಕಿ ನನಗೆ ಹಣ ಕೊಡುವಂಥವನು ದೇವರ? ನನಗೆ ಹಣ ಬೇಡ, ನಿನ್ನ ಪರಿಶುದ್ಧತೆಯಿಂದ ನನ್ನ ಬಳಿಗೆ ಬಾ. ನಿನ್ನ ಹಣ ನನಗೆ ಬೇಕಾಗಿಲ್ಲ, ನಿನ್ನ ಕುರಿ, ನಿನ್ನ ದನ, ನಿನ್ನ ಮೇಕೆ ಏನೂ ಬೇಕಾಗಿಲ್ಲ. ನೀನು ನಿನ್ನ ಮನಸ್ಸು ಮಾತ್ರ ನನ್ನ ಬಳಿಗೆ ಬರಬೇಕು ಅಂತ ಇಷ್ಟಪಡುವನು ಏಕೈಕ ಒಬ್ಬನೇ, ಆತನೇ ಯೇಸು ಕ್ರಿಸ್ತನು. ಆತನನ್ನು ಕಳಿಸಿದಂತಹ ಪರಮಾತ್ಮನು ಇಷ್ಟಪಡುವುದೇನು? ನೀವು ನೀತಿವಂತರಾಗಿ ಬದುಕಿ. ಕಡೆ ವಚನವನ್ನು ನೋಡ್ಕೊಂಡು ನಾವು ಪ್ರಿಯರೇ ಮುಗಿಸಿಕೊಳ್ಳೋಣ. ಮೀಕನ ಬರೆದ ಮೀಕನ ಗ್ರಂಥ, ಚಿಕ್ಕ ಪುಸ್ತಕದಲ್ಲಿರುವಂಥ ಗ್ರಂಥ, 6ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದ್ಸರಿ ನೋಡ್ಕೊಂಡು ಮುಗಿಸಿಕೊಳ್ಳೋಣ. ಮೀಕ, ಮನುಷ್ಯನೇ ಒಳ್ಳೆಯದು ಇಲ್ಲವೇ ಎಂದು ಯೆಹೋವನು ನಿನಗೆ ತೋರಿಸಿದನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವ. ಏನ್ ಅಪೇಕ್ಷಿಸ್ತಾರೆ ಪ್ರಿಯ? ಎಂಥ ಒಳ್ಳೆ ದೇವರು ಪ್ರೇರೆ ಈತನು. ನಾವು ನಂಬಿರುವಂತ ದೇವರು ಎಂಥ ಒಳ್ಳೆ ದೇವರು. ಕರುಣೆಯಲ್ಲಿ ಆಸಕ್ತನಾಗಿರೋ ಒಬ್ಬ ಮನುಷ್ಯನೊಬ್ಬನನ್ನು ಪ್ರೀತಿಸು. ನಿನ್ನ ಹಣ ನನಗೆ ಬೇಕಾಗಿಲ್ಲ, ನಿನ್ನ ಕಾಣಿಕೆ ನನಗೆ ಬೇಕಾಗಿಲ್ಲಯ್ಯ. ಮನುಷ್ಯನನ್ನು ನೋಡಿ ಮನುಷ್ಯನನ್ನೇ ಪ್ರೀತಿಸಿದವನೇ ನೀನು, ನನ್ನನ್ನು ನೀನು ಪ್ರೀತಿಸೋದಕ್ಕೆ ಆಗತ್ತಾ? ಸಾಧ್ಯನೇ ಇಲ್ಲ. ಕಣ್ಣಿಗೆ ಕಾಣುವಂತ ಮನುಷ್ಯನನ್ನು ಪ್ರೀತಿಸಿದಂತ ಓ ಮನುಷ್ಯನೇ, ಕಣ್ಣಿಗೆ ಕಾಣದಿರುವಂತ ಆ ಪರಮಾತ್ಮನನ್ನು ನಿನ್ನ ಹೇಗೆ ಪ್ರೀತಿಸೋದಕ್ಕಾಗತ್ತೆ? ಆದ್ದರಿಂದ ಎಲ್ಲಾ ಕುಲದವರನ್ನು, ಎಲ್ಲಾ ಜಾತಿ ಜನವರನ್ನು ಪ್ರೀತಿಸೋಣ ಪ್ರಿಯರೇ, ಪ್ರೀತಿಸೋಣ.
ಯಾರನ್ನು ನಾವು ಅಲ್ಲಗಳೆಯುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಎಲ್ಲರೂ ಆ ತಂದೆಯಾದ ಸರ್ವೇಶ್ವರನೇ ಮಕ್ಕಳು. ನನಗೆ ಅನೇಕ ಮಂದಿ ಮಕ್ಕಳು ಬೇಕು, ಆ ಮಕ್ಕಳು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು. ನಾನು ಅವ್ರಿಗೆ ದಯಪಾಲಿಸಿರುವಂಥ ಆತ್ಮಕ್ಕೆ ಸಾವಿಲ್ಲ. ನಾನು ಹೇಗೆ ಆತ್ಮಸ್ವರೂಪನೋ ಅವರು ಕೂಡ ಆತ್ಮಸ್ವರೂಪಿಗಳಾಗಿ ಸತ್ತ ನಂತರ ನನ್ನ ಬಳಿಗೆ ಬರಬೇಕು. ಯಾಕಂದ್ರೆ ದೇಹಕ್ಕೆ ಸಾವಿದೆ ಹೊರತು ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಜೀವಾತ್ಮನಿಂದ ಬಂದಿರುವಂತಹ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಆ ಆತ್ಮವು ತಂದೆಯಾದ ಪರಮಾತ್ಮನ ಬಳಿಗೆ ಸೇರಬೇಕು. ನಾವು ಜೀವಂತವಾಗಿ ಆತನ ಜೊತೆಲಿ ಇರಬೇಕನ್ನಂತ ಆಸೆಯಿಂದ ದೇವರು ಈ ಲೋಕಕ್ಕೆ ನಮ್ಮನ್ನು ಕಳಿಸಿದ್ದಾನೆ ಪ್ರೇರೆ. ಆ ಆಸೆಯನ್ನು ನೆರವೇರಿಸುವವರಾಗಿರೋಣ. ಈ ರೀತಿ ತಿಳಿಯದೆ ಮಾತನಾಡುವಂಥ ಮೂಢ ಜನರ ಬಾಯನ್ನು ನಾವು ವಾಕ್ಯದ ನಿಮಿತ್ತ ಕಟ್ಟಿ ಪ್ರೀತಿಯಿಂದ ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳುವುದಕ್ಕೆ ನಮ್ಮ ನಡುಕಟ್ಟನ್ನು ಸಿದ್ಧ ಮಾಡಿಕೊಳ್ಳೋಣ ಎನ್ನುವಂಥ ಮಾತನ್ನು ನಾನು ಹೇಳುತ್ತಾ ಈ 2 ಮಾತುಗಳನ್ನು ದೇವರಿಗೆ ಸ್ತೋತ್ರವಾಗಲಿ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. Praise the Lord, brother.